ಅಳಿಯಂದ್ರೆ ಇನ್ನು ಅಪಾಯಿಂಟ್ಮೆಂಟ್ ಆಗಿ ಕೈಗೆ ಬಂದಿಲ್ಲ. ಪುನೀತ್ ರಾಜ್ಕುಮಾರ್ಗೆ ಇಲ್ಲಿ ರಾಧೆ ಜೋಡಿ ಅಂದ್ರೆ ರಾಧಿಕಾ ಪಂಡಿತ್ ಹೀರೋಯಿನ್. ಕೆಲಸ ಸಿಕ್ಕು ಸೆಟಲ್ ಆಗೋಕೆ ಮುಂಚೆನೆ ಅಪ್ಪುಗೆ ಅರ್ಜೆಂಟು. ಅಂದಹಾಗೆ ಇದರಲ್ಲಿ ಅಪ್ಪು ಹೆಸರು ಪ್ರಭು. ಈ ಕೈಯಲ್ಲಿ ಅಪಾಯಿಂಟ್ಮೆಂಟ್ ಈ ಕೈಯಲ್ಲಿ ಮೈ ಕಟ್ಕೊಂಡು ಹಂಗೆ ಹೊಡಪ್ಪ. ಅಳಿಯಂದ್ರೆ ಅಪಾಯಿಂಟ್ಮೆಂಟ್ ಆಗಿ ಇನ್ನು ಕೈಗೆ ಬಂದಿಲ್ವಲ್ಲ. ಇಲ್ಲಿ ಲೂಸ್ ಮಾದ ಯೋಗಿ ಕೆಪ್ಪ. ಅವರಿಗೆ ಜೋರಾಗಿ ಕಿರುಚಿ ಹೇಳಿದ್ರು ಕೇಳೋಲ್ಲ. ಕಿಟ್ಟಿ ಕಾಲ್ ಮುರ್ದ್ಕೊಂಡು ಹಾಸ್ಪಿಟಲ್ ನಲ್ಲಿದ್ದಾಗ ಯೋಗಿ ಹೇಗ್ ಕಿರ್ಚ್ತಾ ಇದ್ದಾರೆ ನೋಡಿ. ಏ ಪ್ರಭು ದುಡ್ಡು ಕಟ್ಟು ಅಂತವ್ರು. ಎಷ್ಟು? ಏ ಪ್ರಭು ದುಡ್ಡು ಕಟ್ಟು ಅಂತವ್ರೆ. ಏ ಪ್ರಭು ದುಡ್ಡು ಕಟ್ಬೇಕಂತ ಕಣ. ಏ ಪ್ರಭು ಪ್ರಭು ಕೇಳಿದಲ್ಲ ಕಣೋ ಅಪ್ಪ. ಸಾಧು ಕೋಕಿಲ ಸಹ ಈ ಚಿತ್ರದಲ್ಲಿ ಒಂದು ಮುಖ್ಯ ಪಾತ್ರ ಮಾಡ್ತಿದ್ದಾರೆ. ಸಾಧು ಮೇಲಿನ ಕೋಪಕ್ಕೆ ಅಲ್ಲಿರೋ ಪೀಠೋಪಕರಣ ಧ್ವಂಸ. ಇವರೆಲ್ಲರ ಪರಿಸ್ಥಿತಿ ನೋಡಿ ಕಿಟ್ಟಿದು ಒಂದು ಕಾಮಿಡಿ ಸೀನ್. ಇವನೇನು ಏಸು ಕಿತ್ತಿದ್ದಾರೆ ನಿಂತವ್ರೆ. ಇದಕ್ಕೆ ಅಂತಾನೆ ಯಾರು ಇಟ್ಟವ್ರೆ ಇವನ್ನ. ಸದ್ಯ ನಾನ್ ನಿಮ್ ಜೊತೆ ಬರ್ಲಿಲ್ಲ. ಬಂದಿದ್ರೆ ನನ್ನ ನಿಮ್ ಜೊತೆ ಸೇರಿಸ್ಬಿಡ್ತಿದ್ದ. ಗೆಳತನ ಅಂದ್ರೆ ಹೇಗಿರ್ಬೇಕು. ಕಿಟ್ಟಿ ಯೋಗಿ ಅಪ್ಪುವನ್ನ ನೋಡಿ ಕಲಿಬೇಕಂತೆ. ಆ ಫ್ರೆಂಡ್ಶಿಪ್ ಎಲ್ಲಿವರೆಗೆ ಅಂದ್ರೆ ರಾತ್ರಿ ಮಲ್ಗೋದು ಕೂಡ ಒಂದೇ ಕಡೆಯಲ್ಲಿ ಒಂದೇ ಚಾಪೆಯ ಮೇಲೆ. ಇದರಲ್ಲಿ ರಾಧಿಕಾದೊಂದು ಪ್ರೇಮ್ ಕಹಾನಿ. ಈ ಎಲ್ಲಾ ದೃಶ್ಯಗಳಿಗೆ ಜೀವ ತುಂಬುತ್ತಾ ಇರೋದು ಛಾಯಾಗ್ರಾಹಕ ಸತ್ಯ ಹೆಗ್ಡೆ. ಭಟ್ಟರು ಬರ್ದಿರೋ ಹಾಡೊಂದು ಸಖತ್ ಫೇಮಸ್ ಆಗಿದೆ. ಇದು ಅದೇ ಹಾಡಿನ ದೃಶ್ಯಗಳು. ಟಪಾಂಗುಚ್ಚಿಯ ಈ ಹಾಡಿಗೆ ಸ್ಟೆಪ್ಸ್ಗಳು ಜೋರಾಗೇ ಇವೆ. ಡಾಬಾ ಒಂದರಲ್ಲಿ ನಡೆಯೋ ಈ ಹಾಡಿಗೆ ಇಮ್ರಾನ್ ಸರ್ದಾರಿಯಾ ನೃತ್ಯ ನಿರ್ದೇಶಕರು. ಇನ್ನು ಅಭಿಮಾನಿಗಳ ವಿಷಯಕ್ಕೆ ಬಂದ್ರೆ ಅವರು ಯಾವ ಮೂಲೆಗೂ ಹೋದ್ರೂ ಸ್ಟಾರ್ಗಳನ್ನ ಹುರಿದುಂಬಿಸ್ತಾರೆ. ಅವರ ಚಪ್ಪಾಳೆ ಕೇಕಿಗಳೇ ಸ್ಟಾರ್ಗಳಲ್ಲಿ ಮತ್ತಷ್ಟು ಕಾನ್ಫಿಡೆನ್ಸ್ ತುಂಬುತ್ತೆ. ಶ್ರವಣಬೆಳಗೊಳದಲ್ಲೂ ಅಪ್ಪುಗೆ ಅಭಿಮಾನದ ಸ್ವಾಗತ ಇದ್ದೇ ಇತ್ತು. ಒಟ್ನಲ್ಲಿ ಹುಡುಗರು ಒಂದು ಮಾಸ್ ಮತ್ತು ಮೆಸೇಜ್ ಫುಲ್ ಚಿತ್ರ ಅನ್ನೋದು ಇವೆಲ್ಲವನ್ನ ನೋಡಿದ್ರೆ ಗೊತ್ತಾಗತ್ತೆ. ಪ್ರೇಮ ಗರ್ಗಸದ ತರ ಮುಂದೆ ಹೋದ್ರೂ ಕುಯ್ಯುತ್ತೆ, ಹಿಂದೆ ಬಂದ್ರೂ ಕುಯ್ಯುತ್ತೆ. ಹರೀಶ್, ಎಂಟರ್ಟೈನ್ಮೆಂಟ್ ಬ್ಯೂರೋ, TV9. ನೀನ್ ಯಾಕೋ ನನ್ನ ಲವ್ ಮಾಡ್ತೀಯಾ? ಒಬ್ಬಂಟಿಯಾಗಿದ್ರೆ ಸ್ವರ್ಗನೂ ಬೋರ್ ಹೊಡೆಯುತ್ತೆ ಮೇಡಮ್. ಪುನೀತ್ ರಾಜ್ಕುಮಾರ್ ಅಭಿನಯದ ಸಿನಿಮಾ ಅಂದ್ಮೇಲೆ ಅಲ್ಲಿ ಫೈಟ್ಸ್ ಗಳಿಗೆ ಜಾಗ ಇದ್ದೇ ಇರುತ್ತೆ. ಯಾಕಂದ್ರೆ ಅವರ ಅಭಿಮಾನಿಗಳು ಅಪ್ಪು ಎದುರಾಳಿ ಜೊತೆ ಹೊಡೆದಾಡೋದನ್ನ ನೋಡಿ ಶಿಳ್ಳೆ ಹೊಡೆಯೋದಂತೂ ಗ್ಯಾರಂಟಿ.
ಜೊತೆಗೆ ಅಪ್ಪು ಫೈಟ್ಸ್ ವಿಷಯದಲ್ಲಿ ನಿಸ್ಸೀಮರು, ಸಕಲ ವಿದ್ಯೆಗಳನ್ನ ಕರಗತ ಮಾಡಿಕೊಂಡವರು. ಹಾಗೇನೆ ಹುಡುಗರು ಸಿನಿಮಾದಲ್ಲಿ ಪವರ್ ಸ್ಟಾರ್ ಡಿಶುಮ್ ಅಂತ ಹೊಡೆದಾಡಿದ್ದಾರೆ. ಅದರ ಮೇಕಿಂಗ್ ಝಲಕ್ ಇಲ್ಲಿದೆ ನೋಡಿ. ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ರುದ್ರನು ಮೂರನೇ ಕಣ್ಣನು ಬಿಡಲಿ ತಾಂಡವ ನಾಟ್ಯಕ್ಕೆ ಬೆಳಗವೆ ಪಬ್ಲಿಕ್ ಅಲ್ಲಿ ನಲ್ಲೆ ಹೊಡೆಯಕ್ಕಾಗಲ್ಲ, ಪಾರ್ಕ್ ಅಲ್ಲಿ ಕೂತ್ಕೊಂಡು ಮುತ್ತು ದುರ್ಸಕ್ಕಾಗಲ್ಲ. ಸಿನಿಮಾದಲ್ಲಿ ಫೈಟಿಂಗ್ ಇಲ್ದೆ ಹೋದ್ರೆ ಅದರ ಮಜಾನೇ ಇರಲ್ಲ. ಹೀರೋ ಆದವರು ವಿಲನ್ಗಳ ಮುಂದೆ ತಾಕತ್ ತೋರಿಸದೇ ಇದ್ರೆ ಆಗತ್ತಾ? ಇನ್ನು ಪವರ್ ಸ್ಟಾರ್ ಪವರ್ಫುಲ್ ಫೈಟ್ಸ್ಗೆ ಫೇಮಸ್. ಹುಡುಗರು ಸಿನಿಮಾದಲ್ಲೂ ಸಾಕಷ್ಟು ಸಾಹಸ ದೃಶ್ಯಗಳಿಗೆ ಅದನ್ನ ಕಂಪೋಸ್ ಮಾಡಿರೋದು ಕೆ ರವಿವರ್ಮ. ಪುನೀತ್ ಮತ್ತೆ ಬಾಕ್ಸಿಂಗ್ ಪಂಚ್ಗಳಿಂದ ಇನ್ನು ಮಿಂಚಿದ್ದಾರೆ. ಅವಶ್ಯಕತೆ ಖಂಡಿತ ಇತ್ತು ಸಿನಿಮಾದಕ್ಕೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ನಾವು ಅಲ್ಲಿ ಬೇಕಾಗದಿರೋ ಚೇಂಜಸ್ ನ ಮಾಡಿ ಸ್ವಲ್ಪ ಫೈಟ್ಸ್ ಆಡ್ ಮಾಡಿದೀವಿ. ಸಿನಿಮಾದಲ್ಲಿ ಸ್ನೇಹಿತನೊಬ್ಬನಿಗೆ ಸಹಾಯ ಮಾಡಲು ಹೋಗಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸೋ ಪುನೀತ್ ಅಂಡ್ ಟೀಮ್ ಅದರ ವಿರುದ್ಧ ಹೋರಾಡೋ ಸನ್ನಿವೇಶಗಳನ್ನ ಅದ್ಭುತವಾಗಿ ಸೆರೆ ಹಿಡಿಯಲಾಗಿದೆ. ಜೊತೆಗೆ ಗ್ಲಾಸ್ಗಳ ಬ್ಲಾಸ್ಟ್ ಇದಕ್ಕೆ ಮತ್ತಷ್ಟು ಕಳೆ ಕೊಟ್ಟಿದೆ. ನಟ ವಿಶಾಲ್ ಹೆಗ್ಡೆ ಮತ್ತು ಅಪ್ಪು ನಡುವಿನ ಫೈಟ್ ಈ ಸಿನಿಮಾದ ಮೇಜರ್ ಹೈಲೈಟ್. ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ. ಇನ್ನು ಈ ಸಿನಿಮಾದಲ್ಲಿ ಕಾರ್ಗಳ ಚೇಸಿಂಗ್ ನೋಡುಗರಿಗೆ ಮತ್ತಷ್ಟು ಕ್ರೇಜ್ ನ ಹುಟ್ಟು ಹಾಕುತ್ತೆ. ತುಂಬಾ ರಿಸ್ಕ್ ತಗೊಂಡು ಶೂಟ್ ಮಾಡಲಾಗಿದೆ. ಲಾರಿ ಮತ್ತು ಕಾರ್ ಸ್ಟಂಟ್ ಸೀನ್ ಅದಕ್ಕೊಂದು ಒಳ್ಳೆ ಉದಾಹರಣೆ. ಜೊತೆಗೆ ಇದಕ್ಕೆ ಡ್ಯೂಪ್ ಆರ್ಟಿಸ್ಟ್ಗಳ ಪರಿಶ್ರಮವೂ ಸಾಕಷ್ಟಿದೆ. ಒಟ್ನಲ್ಲಿ ಒಂದೊಳ್ಳೆ ಕಮರ್ಷಿಯಲ್ ಸಿನಿಮಾಗೆ ಬೇಕಾಗಿರೋ ಎಲ್ಲಾ ಎಲಿಮೆಂಟ್ಸ್ ಗಳನ್ನ ಹೊತ್ತು ಬರ್ತಾ ಇರುವ ಹುಡುಗರು ಸಿನಿಮಾವನ್ನ ಮೇ ತಿಂಗಳಲ್ಲಿ ಪ್ರೇಕ್ಷಕರು ನಿರೀಕ್ಷೆ ಮಾಡಬಹುದು. ಪ್ರೇಮ ಗರ್ಗಸದ ತರ ಘೋಷಾಲ್, TV9 ಬೆಂಗಳೂರು. ಹಿಂದೆ ಬಂದ್ರೂ ಕುಯ್ಯುತ್ತೆ.